ಎಲೆ ಮುದುಡು ರೋಗ ಟೊಮ್ಯಾಟೊ ಲೀಫ್ ಕರ್ಲ್ ಅಂತ ನಾವು ಕರಿತೀವಿ. ಇದು ಒಂದು ವೈರಾಣು ಆದ ಟೊಮ್ಯಾಟೊ ಲೀಫ್ ಕರ್ಲ್ ವೈರಸ್ ಅಂತ ಒಂದು ವೈರಾಣಿಂದ ಬರುತ್ತೆ. ಈ ಒಂದು ವೈರಾಣುವನ್ನು ಬಿಳಿ ನೊಣಗಳು ವೈಟ್ ಫ್ಲೈ ಅಂತ ಹೇಳ್ತೀವಿ. ಅದು ಇದನ್ನು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತವೆ. ಈ ಒಂದು ರೋಗ ಬಂದಾಗ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂದರೆ, ಎಲೆಗಳು ಕೆಳಮುಖವಾಗಿ ಮುದುಡಿಕೊಳ್ಳುತ್ತವೆ, ಗಿಡಗಳು ಬೆಳವಣಿಗೆ ಕುಂಠಿತವಾಗುತ್ತದೆ, ಹಾಗೂ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಅದೇ ರೀತಿ ಗಾತ್ರ ಕೂಡ ಕಡಿಮೆ ಆಗುತ್ತವೆ. ಇದರಿಂದ ಸರಿಯಾಗಿ ಹಣ್ಣು ಕಟ್ಟುವುದಿಲ್ಲ. ಈ ಎಲೆ ಮುದುಡು ರೋಗ ಅನ್ನೋ ಹರಡುವ ಈ ಬಿಳಿ ನೊಣವು ಒಂದು ರೋಗಗ್ರಸ್ತ ಸಸ್ಯದಿಂದ ವೈರಾಣುವನ್ನು ಪಡೆದುಕೊಳ್ಳುತ್ತದೆ. ರಸ ಹೀರುವ ಸಮಯದಲ್ಲಿ ವೈರಾಣು ಬಿಳಿ ನೊಣದ ಒಳಗಡೆ ಹೋಗ್ಬಿಟ್ಟು ದ್ವಿಗುಣಗೊಳ್ಳುತ್ತದೆ. ಆಮೇಲೆ ಯಾವಾಗ ಈ ರಸ ಹೀರೋ ನೊಣ ಮತ್ತೆ ಒಂದು ಆರೋಗ್ಯಯುತವಾದ ಸಸ್ಯವನ್ನು ರಸ ಹೀರೋದಕ್ಕೆ ಹೋಗುತ್ತೆ, ಆ ಒಂದು ಸಮಯದಲ್ಲಿ ಈ ವೈರಾಣು ಮತ್ತೆ ಬಿಳಿ ನೊಣದಿಂದ ಒಂದು ಆರೋಗ್ಯಯುತವಾದ ಗಿಡದ ಒಳಗಡೆ ಹೋಗುತ್ತದೆ. ವೈರಾಣುವನ್ನು ನಾವು ನಿರ್ವಹಣೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಇದರಲ್ಲಿ ಅದರ ವಾಹಕವಾದ ಬಿಳಿ ನೊಣವನ್ನು ನಿರ್ವಹಣೆ ಮಾಡಬೇಕಾಗುತ್ತದೆ. ಮೊದಲನೇದಾಗಿ ಅರ್ಕ ರಕ್ಷಕ್ ಹಾಗೂ ಅರ್ಕ ಅಭೇದಂತ ಏನು ರೋಗ ನಿರೋಧಕ ತಳಿಗಳಿದ್ದಾವೆ, ಇದನ್ನು ನಾವು ಉಪಯೋಗಿಸ್ಕೋಬಹುದು. ಅದೇ ರೀತಿ ನಾವು ಸುತ್ತಲೂ ಮೆಕ್ಕೆಜೋಳ ಅಥವಾ ಬಾಜ್ರಾ ಅಥವಾ ಜೋಳವನ್ನು 15 ದಿನಗಳ ಮುಂಚೆ ಅವುಗಳನ್ನು ಹಾಕಿ ಆಮೇಲೆ ಟೊಮ್ಯಾಟೋವನ್ನು ನಾವು ನಾಟಿ ಮಾಡೋದ್ರಿಂದ ಈ ಒಂದು ರೋಗದ ಉಲ್ಬಣತೆಯನ್ನು ಕಡಿಮೆಗೊಳಿಸಬಹುದು. ಯಾವಾಗ ಸಸ್ಯಗಳ ಒಂದು ಬೆಳವಣಿಗೆ ಸಮಯದಲ್ಲಿ ನಾವು ಸುತ್ತಲೂ ನೈಲಾನ್ ನೆಟ್ಟನ್ನು ಕೂಡ ನರ್ಸರಿ ಸಮಯದಿಂದನೇ ಹಾಕೋಬಹುದು. ನೈಲಾನ್ ನೆಟ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಳಬರುವ ಬಿಳಿ ನೊಣಗಳನ್ನು ನಾವು ತಡಿಬಹುದು. ಆರಂಭಿಕ ಹಂತದಲ್ಲಿ ರೋಗವೇನಾದರೂ ಕಂಡು ಬಂದರೆ ರೋಗಗ್ರಸ್ತ ಬೆಳೆಗಳನ್ನು ತೆಗೆದು ಹಾಕೋದು ಉತ್ತಮ. ಅವುಗಳನ್ನು ತೆಗೆದು ದೂರ ಸುಟ್ಟು ಬಿಡಬೇಕು, ಅಥವಾ ಅಂದರೆ ಭೂಮಿಯಲ್ಲಿ ಅಗೆದವನ್ನು ಹಾಕಬೇಕು. ಅದೇ ಥರ ಹಲವಾರು ಕೀಟನಾಶಕಗಳನ್ನು ಕೂಡ ಈ ಒಂದು ಬಿಳಿ ನೊಣದ ಒಂದು ಹತೋಟಿಗೆ ಉಪಯೋಗಿಸಬಹುದು. ನಾಟಿ ಮಾಡಿದ 2ನೇ ಮತ್ತು 5ನೇ ವಾರದ ನಂತರ ಕೀಟನಾಶಕ ಸಿಂಪರಣೆಯನ್ನು ಶಿಫಾರಸು ಮಾಡಲಾಗಿದೆ. ಕೀಟನಾಶಕಗಳಾದ ಡೈಮಿಥೋಯೇಟ್ 35 EC-ಯನ್ನು 1.75 ml ಪ್ರತಿ ಲೀಟರ್, ಅಥವಾ 0.5 ml ಫಾಸ್ಫಮಿಡಾನ್ 95 WS, ಅಥವಾ 1 ml ಆಕ್ಸಿಡೈಮಿಥೈಲ್ 25 EC, ಅಥವಾ 2 ml ಟ್ರೈಅಜೋಫಾಸ್, ಅಥವಾ 4% ಬೇವಿನ ಬೀಜದ ಕಷಾಯ, ಅಥವಾ 0.25 ml ಇಮಿಡಾಕ್ಲೋಪ್ರಿಡ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದರೆ ಈ ಒಂದು ಬಿಳಿ ನೊಣದ ಹತೋಟಿಯನ್ನು ಮಾಡಬಹುದು. ಈ ಒಂದು ರೋಗವು ಅಷ್ಟು ಸರಳವಾಗಿ ನಿಯಂತ್ರಣ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ರೈತರು ಇದನ್ನು ಒಂದು ಮೊದಲನೇ ಹಂತದಿಂದಲೇ ಇದನ್ನು ಒಂದು ಕಾಳಜಿಯನ್ನು ವಹಿಸಬೇಕು. ಸರಿಯಾದ ಸಸಿಗಳ ಆಯ್ಕೆ ಹಾಗೂ ಸಸಿಗಳು ಬೆಳೆಯುವ ಸಮಯದಲ್ಲಿ ಸುತ್ತಲೂ ನೈಲಾನ್ ಮೆಶನ್ನು ಉಪಯೋಗಿಸುವುದು, ಹಾಗೂ ಪ್ರತಿ ಹಂತದಲ್ಲಿ ಎಲ್ಲ ಒಂದು ತಮ್ಮ ಜಮೀನನ್ನು ಸ್ವಚ್ಛವಾಗಿಟ್ಕೊಳ್ಳುವುದು, ಸುತ್ತಮುತ್ತ ಬದಿಗಳನ್ನು ಸ್ವಚ್ಛವಾಗಿಟ್ಕೊಳ್ಳುವುದು, ಅದೇ ಥರ ಸರಿಯಾದ ಸಮಯಕ್ಕೆ ಸರಿಯಾದ ಪೋಷಕಾಂಶ ನೀಡುವುದು, ಹಾಗೂ ನಾವು ಹೇಳಿದ ಹಾಗೆ ಪ್ರತಿಯೊಂದು ವಿಧಾನವನ್ನು ಅನುಸರಿಸಿದರೆ ಈ ಒಂದು ರೋಗವನ್ನು ಹತೋಟಿಯನ್ನು ಮಾಡಬಹುದು. ಹಾಗಾಗಿ ರೈತರು ಇದನ್ನು ಒಂದು ಫಾಲೋ ಮಾಡಿ ತಮ್ಮ ಒಳ್ಳೆಯ ಬೆಳೆಯನ್ನು ಪಡೆಯಬಹುದು ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೇನೆ.